ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಇಂಗ್ಲೀಷ್ ಕ್ಲಾಸ್. ಹಿಂದಿನ ಕ್ಲಾಸ್ನಲ್ಲಿ ವಂದನಾ ಶಿವ ಅವರ ಚಿಪ್ಕೋ ಮೂಮೆಂಟ್, ಚಿಪ್ಕೋ ಚಳವಳಿ ಬಗ್ಗೆ ಯಾವ ರೀತಿ ಆಸಕ್ತಿ ವಹಿಸಿದ್ರು, ಏನು ಮಾಡಿದರು ಅನ್ನೋದನ್ನು ಕಲ್ತಿದ್ರಿ. ಈಗ ಈ ಕ್ಲಾಸಲ್ಲಿ ಬಿಯಾಂಡ್ ಮೋನೋಕಲ್ಚರ್ ಬಗ್ಗೆ ತಿಳಿತಾ ಹೋಗೋಣ್ರಿ. ಫ್ರಮ್ ಚಿಪ್ಕೋ ಐ ಲರ್ನ್ಡ್ ಬಿಯಾಂಡ್ ಮೋನೋಕಲ್ಚರ್ ಅಂದ್ರೆ ಏಕಕೃಷಿ ಅಂತ ಕರಿತೀವಿ. From CHIPCO, I learned about the biodiversity and biodiversity-based living economies. The production of both has become my life mission. ಇಲ್ಲಿ ವಂದನಾ ಶಿವ ಅವ್ರು ಹೇಳ್ತಾರೆ ರೀ, ಚಿಪ್ಕೋ ಮೂಮೆಂಟ್ ಆದಮೇಲೆ ಐ ಲರ್ನ್ ಅಬೌಟ್ ಬಯೋಡೈವರ್ಸಿಟಿ. ಚಿಪ್ಕೋ ಚಳವಳಿ ಮುಗಿದ ಮೇಲೆ ಏನು ಕಲಿತಾರಪ್ಪ ಅಂತಂದ್ರೆ ಜೀವ ವೈವಿಧ್ಯತೆ ಬಗ್ಗೆ ಕಲಿತಾ ಹೋದರು. ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕನಾಮೀಸ್, ಆರ್ಥಿಕತೆ ಬಗ್ಗೆ ತಿಳಿತಾ ಹೋದರು. ದ ಪ್ರೊಟೆಕ್ಷನ್ ಆಫ್ ಬೋತ್ ಹ್ಯಾಸ್ ಬಿಕಮ್ ಮೈ ಲೈಫ್ಸ್ ಮಿಷನ್. ತಮ್ಮದೇ ಆದಂಥ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಆ್ಯಸ್ ಐ ಡಿಸ್ಕ್ರೈಬ್ಡ್ ಇನ್ ಮೈ ಬುಕ್, ಎಲ್ಲಿ ವಿವರಿಸ್ತಾ ಹೋಗ್ತಾರೆ ರೀ. ಒಂದು ಮಾರ್ಕ್ಸಿನ ಕ್ವಶನನ್ನು ಕೇಳ್ಬೋದು. ವಂದನಾ ಶಿವ ಅವರ ಬುಕ್ ಹೆಸರೇನು ಅಂತ ಕೇಳಿದರೆ ಮೋನೋಕಲ್ಚರ್ ಆಫ್ ದ ಮೈಂಡ್ ಒಂದು ಬುಕ್ಕನ್ನು ಬರೀತಾರೆ. ಅದರೊಳಗೆ ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ದ ಫೇಲ್ಯೂರ್ ಟು ದ ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ ಈಸ್ ಆಟ್ ದ ರೂಟ್ ಆಫ್ ದ ಇಂಪವರಿಶ್ಮೆಂಟ್ ಆಫ್ ದ ನೇಚರ್ ಆ್ಯಂಡ್ ಕಲ್ಚರ್. ಇಲ್ಲಿ ನಿಸರ್ಗವನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಫಸ್ಟ್ ಬಡವರಾಗ ಹೋಗ್ಬಿಡ್ತೀವಿ ಕಲ್ಚರ್ ಬಗ್ಗೆ ತಿಳ್ಕೋದೆ ಅಂತ ಹೇಳ್ತಾರೆ ರೀ. ದ ಲೆಸನ್ಸ್ ಐ ಲರ್ನ್ ಅಬೌಟ್ ಡೈವರ್ಸಿಟಿ ಇನ್ ದ ಹಿಮಾಲಯನ್ ಫಾರೆಸ್ಟ್ ಐ ಟ್ರಾನ್ಸ್ಫರ್ ಟು ದ ಪ್ರೊಟೆಕ್ಷನ್ ಆಫ್ ಬಯೋಡೈವರ್ಸಿಟಿ ಆನ್ ಅವರ್ ಫಾರ್ಮ್ಸ್. ತಮ್ಮದೇ ಆದಂಥ ತಮ್ಮದೇ ಆದಂಥ ತೋಟದಲ್ಲಿ ಇದು ಎಲ್ಲ ಬೆಳೀತಾ ಹೋಗ್ತಾರೆ. ಐ ಸ್ಟಾರ್ಟೆಡ್ ಸೇವಿಂಗ್ ಸೀಡ್ಸ್ ಫ್ರಮ್ ದ ಫಾರ್ಮರ್ಸ್ ಕಡೆ ಹೊಲ ಗದ್ದೆಗಳಲ್ಲಿ ಇದ್ದಂಥ ಎಲ್ಲ ಫೀಲ್ಡ್ಸ್ಗಳಿದ್ದಂಥ ಏನು ಮಾಡ್ತಾರೆ ರೀ, ಬೀಜಗಳನ್ನು ಈ ಕೃಷಿ ಬೀಜಗಳನ್ನು ಇಸ್ಕೋತಾರೆ. ಆ್ಯಂಡ್ ದೆನ್ ಐ ರಿಯಲೈಸ್ ವಿ ನೀಡೆಡ್ ಎ ಫಾರ್ಮ್ ಆಫ್ ಎ ಡೆಮಾನ್ಸ್ಟ್ರೇಷನ್ ಅಂದರೆ ಪ್ರಯೋಗ ಅಂತ ಕರೀತಾರೆ. ಈ ಪ್ರಯೋಗನ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದ ಟ್ರೈನಿಂಗ್, ಆಮೇಲೆ ರೈತರಿಗೆಲ್ಲ ಇವರು ಟ್ರೈನಿಂಗನ್ನು ಮಾಡ್ತಾ ಹೋಗ್ತಾರೆ. ದಸ್ ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್. ನೋಡಿರಿ, ಈ ಪಾಠ ಭಾಳಷ್ಟು ಟಫ್ ಅದ. ಅದ್ರಾಗ ಯಾವ್ಯಾವ ಕ್ವಶನ್ ಇಂಪಾರ್ಟೆಂಟ್ ಅದಾವ ಅಂತಂದರೆ ಇದು 4 ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ ರೀ. ನವಧಾನ್ಯ ಫಾರ್ಮ್ಸ್ ಬಗ್ಗೆ ಓದ್ಕೊಡ್ರಿ. ದಸ್ ನವಧಾನ್ಯ ಫಾರ್ಮ್ಸ್ ವಾಸ್ ಸ್ಟಾರ್ಟೆಡ್ ಇನ್ ದ 1994. ಇದು ಯಾವಾಗ ಸ್ಟಾರ್ಟ್ ಆಗ್ತದೆ? 1994 ಇನ್ ದ ಡೂನ್ ವ್ಯಾಲಿ ಲೊಕೇಟೆಡ್ ಇನ್ ದ ಲೋವರ್ ಎಲಿವೇಶನ್, ಎತ್ತರ ಪ್ರದೇಶ, ಹಿಮಾಲಯನ್ ರೀಜನ್ ಆಫ್ ಉತ್ತರಾಖಂಡ್ ಪ್ರಾವಿನ್ಸ್ ಅಂದರೆ ಪ್ರಾಂತ್ಯ ಅಂತ ಕರಿತೀವಿ. ಉತ್ತರಾಖಂಡದಲ್ಲಿ ಹಿಮಾಲಯನಲ್ಲಿ ಇದೆಲ್ಲ ವರ್ಕ್ಗಳನ್ನು ಮಾಡ್ತಾರೆ. ರೈತರಿಗೆಲ್ಲ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಪ್ರಯೋಗಗಳನ್ನು ಮಾಡ್ತಾರೆ. ಟುಡೇ ವಿ ಕನ್ಸರ್ವ್ ಆ್ಯಂಡ್ ಗ್ರೋ 630 ವೆರೈಟೀಸ್ ಆಫ್ ರೈಸ್. ನೋಡಿರಿ, ರೈಸ್ದು 630 ವೆರೈಟೀಸ್ ಬೆಳೀತಾರಂತ್ರಿ ರೈಸನ್ನು. 150 ವೆರೈಟೀಸ್ ಆಫ್ ಎ ವೀಟ್, ಗೋಧಿಯನ್ನು 150 ವೆರೈಟೀಸ್ ಬೆಳೀತಾರಂತೆ. ಆ್ಯಂಡ್ ಹಂಡ್ರೆಡ್ಸ್ ಆಫ್ ದ ಅದರ್ ಸ್ಪೇಸಿಸ್, ಇನ್ನೂ ಭಾಳಷ್ಟು ತಳಿಗಳದಾವ ಅಂತ ಹೇಳ್ತಾರೆ. ವಿ ಪ್ರಾಕ್ಟೀಸ್ ಆ್ಯಂಡ್ ಪ್ರಮೋಟ್ ಎ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫ್ರಮ್ ಫಾರ್ಮಿಂಗ್ ದಟ್ ಪ್ರೊಡ್ಯೂಸಸ್ ಮೋರ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಪರ್ ಎಕರೆ. 1 ಎಕರೆ ಒಳಗೆ ಬಹಳಷ್ಟು ನ್ಯೂಟ್ರಿಷನ್, ಪೋಷಕಾಂಶಗಳು ಇರುವಂಥ ವೆರೈಟೀಸ್ ಇರುವಂಥ ಬೆಳೆಗಳನ್ನು ಬೆಳೆಯೋದಂತ ಮಾಡ್ತಾರೆ ಇಲ್ಲಿ. ದ ಕನ್ಸರ್ವೇಷನ್ ಸಂರಕ್ಷಣೆ ಅಂತ ಕರಿತೀವಿ. ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ದೇರ್ ಫೋರ್ ಆಲ್ಸೋ ದ ಆನ್ಸರ್ ಟು ದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್. ಎಂಥ ಇಲ್ಲಿ ಬಹಳಷ್ಟು ಎಲ್ಲರೂ ಫುಡ್ಗಳನ್ನು ಬೆಳೀತಾರೆ. ಎಂಥ ಬಿಕ್ಕಟ್ಟು ಬರ್ತದಪ್ಪ ಅಂತಂದರೆ ನ್ಯೂಟ್ರಿಷನ್ ಇರುವಂಥ ಪೋಷಕಾಂಶಗಳು ಇರುವಂಥ ಬಹಳಷ್ಟು ಬೆಳೆಯೋಕ್ಕೆ ಸಾಧ್ಯ ಆಗಂಗಿಲ್ಲ. ಹಾಗಾಗಿ ಇವ್ರು ಏನು ಮಾಡ್ತಾರೆ, ಆ ಟ್ರೈನಿಂಗನ್ನು ಕೊಡ್ತಾ ಹೋಗ್ತಾರೆ. ನವಧಾನ್ಯ ದ ಮೂಮೆಂಟ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. ನೋಡಿರಿ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂದರೆ ಜೀವ ವೈವಿಧ್ಯ ಸಂರಕ್ಷಣೆ ಅಂತ ಕರಿತೀವಿ. ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಜೈವಿಕ ಕೃಷಿ ಅಂತ ಕರಿತೀವಿ. ದ್ಯಾಟ್ ಐ ಸ್ಟಾರ್ಟೆಡ್ ಇನ್ ದ 1987. 1987ರಲ್ಲಿ ಜೈವಿಕ ಕೃಷಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಈಸ್ ಸ್ಪ್ರೆಡ್ಡಿಂಗ್, ಎಲ್ಲರಿಗೂ ಇದನ್ನು ವಿವರಿಸ್ತಾ ಹೋಗ್ತಾರೆ. ಸೋ ಫಾರ್ ವಿ ಹ್ಯಾವ್ ವರ್ಕ್ ವಿತ್ ದ ಫಾರ್ಮರ್ಸ್ ಟು ಸೆಟ್ ಅಪ್ ಮೋರ್ ದೆನ್ 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್. ಈ ಗೊಬ್ಬರ ಬೀಜಗಳದ್ದು ಕಮ್ಯುನಿಟಿಯನ್ನು ಸ್ಟಾರ್ಟ್ ಮಾಡ್ತಾರೆ ರೀ. ಒಂದು 100 ಕಮ್ಯುನಿಟಿಯನ್ನು ಅಕ್ರಾಸ್ ದ ಇಂಡಿಯಾ ಒಳಗೆ 100 ಕಮ್ಯುನಿಟಿಯನ್ನು ಮಾಡ್ತಾರೆ ಬ್ಯಾಂಕ್ಗಳನ್ನು. ವಿ ಹ್ಯಾವ್ ಸೇವ್ಡ್ ಮೋರ್ ದೆನ್ 3000 ರೈಸ್ ವೆರೈಟೀಸ್. ಈ 100 ಕಮ್ಯುನಿಟಿ ಬ್ಯಾಂಕಲ್ಲಿ 3000 ರೈಸ್ ವೆರೈಟೀಸ್ ಸಿಗ್ತಾವಂತ. ವಿ ಆಲ್ಸೋ ಹೆಲ್ಪ್ ಫಾರ್ಮರ್ಸ್ ಮೇಕ್ ಎ ಟ್ರಾನ್ಸಿಷನ್ ಫ್ರಮ್ ಫೌಸಿಲ್ ಫೋಲ್ ಆ್ಯಂಡ್ ಕೆಮಿಕಲ್ ಬೇಸ್ಡ್. ನೋಡಿರಿ, ಫೌಸಿಲ್ ಫೋಲ್ ಅಂತಂದ್ರೆ ಈ ಪೆಟ್ರೋಲ್ ಡೀಸೆಲ್ ಹಾಕಿ ಮಿಷನ್ಗಳಿಂದ ಬಳಸುವಂಥ ಮಿಷನ್ಗಳು ಬಿಟ್ಟು
monocultures to biodiversity, ecological system nourished by the sun and the soil. ಈ ಜೈವಿಕ ಕೃಷಿಯನ್ನು ಬಳಸಿ ತಾವೇ ಸ್ವತಃ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಆಮೇಲೆ ಈ ಡೀಸೆಲ್ ಪೆಟ್ರೋಲ್ ಹಾಕಿ ಮಾಡುವಂಥ ಮಿಷನ್ಗಳನ್ನು ಸ್ಟಾಪ್ ಮಾಡಿರಿ ಅಂತ ಹೇಳ್ತಾರೆ. ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ಮೈ ಟೀಚರ್. ಜೀವ ವೈವಿಧ್ಯತೆ ಅನ್ನೋದು ಅದು ಅತ್ಯುತ್ತಮ ಶಿಕ್ಷಕ ಅಂತ ಹೇಳ್ತಾರೆ. ಆ್ಯಂಡ್ ಅಬಾಂಡೆನ್ಸ್ ಆ್ಯಂಡ್ ಫ್ರೀಡಮ್ ಆಫ್ ದ ಕೋಆಪರೇಷನ್ ಆ್ಯಂಡ್ ಮ್ಯೂಚುವಲ್ ಗಿವಿಂಗ್. ನೋಡಿರಿ, ಇದರಿಂದ ಏನು ಸಿಗ್ತತಿ, ಜೀವ ವೈವಿಧ್ಯತೆಯಿಂದ ಏನು ಸಿಗ್ತದಪ್ಪ ಅಂತಂದ್ರೆ ಫ್ರೀಡಮ್, ಸ್ವಾತಂತ್ರ್ಯ ಸಿಗ್ತದೆ, ಕೋಆಪ್ರೇಷನ್ ಹೊಂದಾಣಿಕೆ ಭಾವ ಸಿಗ್ತತಿ, ಮ್ಯೂಚುವಲ್ ಗಿವಿಂಗ್ ಒಬ್ರಿಗೊಬ್ರು ಸಹಾಯ ಮಾಡುವಂಥ ವ್ಯಕ್ತಿತ್ವ ಇದಾಗ್ತತಿ ಅಂತ ಹೇಳ್ತಾರೆ. ನೆಕ್ಸ್ಟು ರೈಟ್ಸ್ ಆಫ್ ಎ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್. ನೆಕ್ಸ್ಟ್ ವೆನ್ ನೇಚರ್ ಈಸ್ ಅ ಟೀಚರ್. ಆಲ್ರೆಡಿ ನಿಮಗೆ ಗೊತ್ತದ ನಿಸರ್ಗ ನಮಗೆ ಟೀಚರ್ ಇದ್ದಂಗೆ ಅಂತ ಹೇಳಿ. ವಿ ಕೋ ಕ್ರಿಯೇಟ್ ವಿತ್ ಹರ್. ಇಲ್ಲಿ ಹರ್ ಅಂದರೆ ಯಾರು? ನೇಚರ್. ವಿತ್ ಹರ್ ವಿ ರೆಕಗ್ನೈಸ್ ಹರ್ ಏಜೆನ್ಸಿ ಆ್ಯಂಡ್ ಹರ್ ರೈಟ್ಸ್. ದಟ್ ಈಸ್ ವೈ ಇಟ್ ಈಸ್ ದ ಸಿಗ್ನಿಫಿಕೆಂಟ್ that Ecuador has recognized the rights of the nature in its constitution. ಇಲ್ಲಿ ಒಂದು ವಿಷಯಗಳನ್ನ ತಿಳಿತಾರೆ. ಇಕ್ವೇಡರ್ ಹ್ಯಾಸ್ ರಿಕಗ್ನೈಸ್ ದ ರೈಟ್ಸ್ ಆಫ್ ದ ನೇಚರಲ್ಲಿ ಒಂದು ವಿಷಯಗಳನ್ನ ತಿಳಿಸ್ತಾರೆ. ಯಾವಾಗಂದ್ರೆ ಇನ್ ಏಪ್ರಿಲ್ 2011 ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇನ್ಸ್ಪೈರ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಕ್ವೇಡರ್ ಆ್ಯಂಡ್ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ಮದರ್ ಅರ್ತ್ ಇಂಟಿಯೇಟೆಡ್ ಬೈ ಬೊಲೋವಿಯಾ ಆರ್ಗನೈಸರ್. ಬೊಲೋವಿಯಲ್ಲಿ ಈ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಆರ್ಗನೈಸ್ ಎ ಕಾನ್ಫರೆನ್ಸ್ ಆನ್ ಹಾರ್ಮನಿ ವಿತ್ ದ ನೇಚರ್. ಹಾರ್ಮನಿ ಅಂದರೆ ಸಾಮರಸ್ಯ ಅಂತ ಕರಿತೀವಿ. ಹಾರ್ಮನಿ ವಿತ್ ದ ನೇಚರ್ ಆ್ಯಸ್ ಅ ಪಾರ್ಟ್ ಆಫ್ ದ ಅರ್ತ್ ಡೇ ಸೆಲೆಬ್ರೇಷನ್. ಅಲ್ಲಿ ಅರ್ತ್ ಡೇ ಸೆಲೆಬ್ರೇಷನ್ ಇರ್ತದೆ, ಅಲ್ಲಿ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಮಚ್ ಆಫ್ ದ ಡಿಸ್ಕಷನ್ ಏನು ಡಿಸ್ಕಷನ್ ಮಾಡ್ತಾರೆ ನೋಡ್ರಿ, ಆನ್ ದ ವೇಸ್ ಟು ಟ್ರಾನ್ಸ್ಫಾರ್ಮ್ ಸಿಸ್ಟಮ್ ಬೇಸ್ಡ್ ಆನ್ ದ ಡೆಮಾನ್ಸ್ಟ್ರೇಷನ್ ಆಫ್ ಪೀಪಲ್. ಎಲ್ಲಿ ಪ್ರಾಬಲ್ಯ ಇತ್ತಪ್ಪ ಅಂದರೆ ಡೆಮಾನ್ಸ್ಟ್ರೇಷನ್ ಆಫ್ ಪೀಪಲ್ ಅವರ್ ನೇಚರ್. ಜನರು ಎದ್ರ ಮೇಲೆ ಪ್ರಾಬಲ್ಯವನ್ನು ಹೊಂದ್ಯಾರಪ್ಪ ಅಂತಂದ್ರೆ ಈ ನೇಚರ್ ಬಗ್ಗೆ. ಆಮೇಲೆ ಯಾರ ಮೇಲೆ ಪ್ರಭಾವ ಬೀರಪ್ಪ ಅಂತಂದರೆ ಜನರು ನೇಚರ್ ಮೇಲೆ. ಮೆನ್ ಓವರ್ ಟು ವುಮೆನ್, ಪುರುಷರು ಮಹಿಳೆಯರ ಮೇಲೆ. ಆ್ಯಂಡ್ ರಿಚ್ ಓವರ್ ಟು ಪುವರ್, ಶ್ರೀಮಂತರು ಬಡವರ ಮೇಲೆ ಪ್ರಾಬಲ್ಯವನ್ನು ಹೇರ್ತಾರೆ ರೀ. ಇಂಟು ನ್ಯೂ ಸಿಸ್ಟಮ್ ಬೇಸ್ಡ್ ಆನ್ ದ ಪಾರ್ಟ್ನರ್ಶಿಪ್. ಇದನ್ನೆಲ್ಲ ತೆಗೆದು ಹಾಕಿ ಪಾರ್ಟ್ನರ್ಶಿಪ್ಪನ್ನು ಮಾಡಬೇಕು ಅಂತ ಅಲ್ಲಿ ಈ ವಿಷಯಗಳನ್ನು ವ್ಯಕ್ತಪಡಿಸ್ತಾರೆ. ದ UN ಸೆಕ್ರೆಟರಿ ಜನರಲ್ಸ್ ರಿಪೋರ್ಟ್ ಹಾರ್ಮನಿ ವಿತ್ ದ ನೇಚರ್ ಇಸ್ಯೂಡ್ ಇನ್ ದ ಕಂಜಂಕ್ಷನ್ ವಿತ್ ದ ಕಾನ್ಫರೆನ್ಸ್ ಎಲಾಬ್ರೇಷನ್ ಆನ್ ದ ಇಂಪಾರ್ಟೆನ್ಸ್ ಆಫ್ ರೀಕನೆಕ್ಟಿಂಗ್ ವಿತ್ ದ ನೇಚರ್. ನಾವು ಪ್ರಕೃತಿ ಜೊತೆ ನಾವೇನು ಮಾಡಬೇಕು, ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಲ್ಟಿಮೇಟ್ಲಿ environmentally destructive behavior is the result of the failure to recognize the human beings of the inseparable. ಇಲ್ಲಿ ಏನು ಡಿಸ್ಟ್ರಕ್ಟಿವ್ ಏನು ಹಾಳಾಗ್ತದಪ್ಪ ಅಂತಂದ್ರೆ ಮನುಷ್ಯನ ಬಿಹೇವಿಯರು ಭಾಳಷ್ಟು ನಿಸರ್ಗವನ್ನು ಹಾಳು ಮಾಡ್ತಾ ಇದೆ ಅಂತ ಹೇಳ್ತಾರೆ. ಇನ್ಸಪ್ರೇಟೇಬಲ್, ಮನುಷ್ಯ ಒಂದು ಪಾರ್ಟ್ ಆಫ್ ದ ನೇಚರ್ ಆ್ಯಂಡ್ ದ ವಿ ಕೆನಾಟ್ ಡ್ಯಾಮೇಜ್ ವಿತೌಟ್ ಎ ಸೇವರ್ಲಿ ಡ್ಯಾಮೇಜಿಂಗ್ ಅವರ್ ಸೆಲ್ಫ್. ನಾವು ಪ್ರಕೃತಿನ ಒಂದು ಭಾಗವಾಗಿ ನೋಡ್ತೀವಿ ಹೊರತು ಅದ್ರ ಜೊತೆ ನಾವು ಸಾಮರಸ್ಯವನ್ನು ಹೊಂದಿಲ್ಲ ಅಂತ ಹೇಳ್ತಾರೆ. ಸಪ್ರೇಟಿಸಮ್ ಈಸ್ ದ ಇಂಡೀಡ್ ಎಟ್ ದ ರೂಟ್ ಆಫ್ ದ ಡಿಸ್ಹಾರ್ಮನಿ. ಡಿಸ್ಹಾರ್ಮನಿ ಅಂದರೆ ಅಸೌಹಾರ್ದ ಅಂತ ಕರಿತೀವಿ. ವಿತ್ ನೇಚರ್ ಆ್ಯಂಡ್ ವೈಲೆನ್ಸ್ ಅಗೇನೆಸ್ಟ್ ನೇಚರ್ ಆ್ಯಂಡ್ ಪೀಪಲ್. ಇಲ್ಲಿ ನಿಸರ್ಗ ಮತ್ತು ಜನರಲ್ಲಿ ಹೊಂದಾಣಿಕೆ ಇಲ್ಲ. ಆ್ಯಸ್ ದ ಪ್ರಾಮಿನೆಂಟ್ ಸೌತ್ ಆಫ್ರಿಕನ್ ಎನ್ವೈರನ್ಮೆಂಟಲಿಸ್ಟ್. ಇಲ್ಲಿ ಸೌತ್ ಆಫ್ರಿಕನ್ ಎನ್ವೈರನ್ಮೆಂಟಲಿಸ್ಟ್ ಏನು ಹೇಳ್ತಾರೆ ನೋಡ್ರಿ, ಕಾರ್ಮಿಕ್ ಕಲೀನ್ ಅಂತೇಳಿ ಪಾಯಿಂಟ್ಸ್ ಔಟ್ ಒಂದು ವಿಷಯನ ಹೇಳ್ತಾರೆ. ಅಪ್ರತೈಡ್ ಮೀನ್ಸ್ ಅಂದರೆ ಸಪ್ರೇಟ್ನೆಸ್ ಅಂತ ಕರಿತೀವಿ. ಮೀನ್ಸ್ ಸಪ್ರೇಟ್ನೆಸ್ ಅಲ್ಲೇ ಹೇಳ್ತಾರೆ. ಅಪ್ರತೈಡ್ ಮೀನ್ಸ್ ಸಪ್ರೇಟ್ನೆಸ್, ನಾವು ಸಪ್ರೇಟ್ ಮಾಡುವಂಥದ್ದು ಅಂತ ಹೇಳ್ತಾರೆ. ದ ವರ್ಲ್ಡ್ ಜಾಯಿಂಟ್ ದ ಆ್ಯಂಟಿ ಅಪ್ರತೈಡ್ ಮೂಮೆಂಟ್ ಟು ಎಂಡ್ ದ ವೈಲೆಂಟ್ ಸಪ್ರೇಷನ್ ಆಫ್ ಪೀಪಲ್ ಆನ್ ದ ಬೇಸಿಸ್ ಆಫ್ ಕಲರ್. ಸೌತ್ ಆಫ್ರಿಕಾ ಒಳಗೆ ಕಲರ್ನಲ್ಲಿ ಬಿಳಿಯರು ಕರಿಯರು ಅಂತ ಹೇಳಿ ಏನು ಮಾಡ್ತಾರೆ, ಸಪ್ರೇಟ್ನೆಸ್ ಮಾಡ್ತಾಯಿದ್ರು. ಅಪ್ರತೈಡ್ ಇನ್ ದ ಸೌತ್ ಆಫ್ರಿಕಾ ವಾಸ್ ಪುಟ್ ಬಿಹೈಂಡ್ ಅಸ್. ಟುಡೇ ವಿ ನೀಡ್ ಟು ಓವರ್ಕಮ್ ದ ವೈಡರ್ ಆ್ಯಂಡ್ ಡೀಪರ್. ಅದಕ್ಕಿಂತ ಡೀಪಾಗಿ ಇನ್ನೂ ಅಪ್ರತೈಡ್ ನಡೀತದೆ. ಎದ್ರ ಬಗ್ಗೆ ಅಂದರೆ ಅಪ್ರತೈಡ್ ಆ್ಯಂಡ್ ಎಕೋ ಅಪ್ರತೈಡ್. ಪರಿಸರದ ಮೇಲೆ ಭಾಳಷ್ಟು ಅಪ್ರತೈಡ್ ನಡೀತದೆ. ಅಪ್ರತೈಡ್ ಅಂದರೆ ಸಪ್ರೇಟ್ನೆಸ್. ಅಲ್ಲಿ ಬಿಳಿಯರು ಕರಿಯರು ಅಂತ ಹೇಳಿ ನಡೀತಾ ಇತ್ತು. ಇಲ್ಲಿ ಅದಕ್ಕಿಂತ ಹೆಚ್ಚು ಏನಾಗಿದೆ, ಅದಕ್ಕಿಂತ ಹೆಚ್ಚಾಗಿ ಪರಿಸರ ಬೇಗ ನಾವೇನು ಮಾಡತ್ತೀವಿ, ಅಪ್ರತೈಡ್ ಮಾಡತ್ತೀವಿ ಅಂತ ಹೇಳ್ತಾರೆ. ಬೇಸ್ಡ್ ಆನ್ ದ ಇಲ್ಯೂಷನ್, ಅದೊಂದು ಭ್ರಮೆ ಅಂತ ಹೇಳ್ತೀವಿ ರೀ. ಆಫ್ ಸಪ್ರೇಟ್ನೆಸ್ ಆಫ್ ದ ಹ್ಯೂಮನ್ ಫ್ರಮ್ ನೇಚರ್ ಇನ್
ಅವರ್ ಮೈಂಡ್ಸ್ ಆ್ಯಂಡ್ ಲೈವ್ಸ್. ನಾವು ಅದನ್ನೆಲ್ಲ ತಲೆಯಿಂದ ತೆಗೆದು ಹಾಕಿ ನಾವೇನು ಮಾಡಬೇಕು, ಸಪ್ರೇಟ್ನೆಸ್ಸನ್ನು ತೆಗೆದು ಹಾಕಿ ಹೊಂದಾಣಿಕೆ ಮನೋಭಾವನ ಬೆಳೆಸ್ಕೋಬೇಕು ಅಂತ ಹೇಳಿ ಇಲ್ಲಿ ವಂದನಾ ಶಿವ ಅವರು ಈ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ. ಇದೊಂದು ಗ್ಲೋಬಲ್ ಸ್ಟೇಜಲ್ಲಿ ಈ ವ್ಯಕ್ತಪಡಿಸ್ತಾರೆ ಎಲ್ಲನೂ ವಿಷಯಗಳನ್ನ ಅಂತ ಹೇಳ್ತೀವಿ. ಇಂದು ಈ ಪಾಠವನ್ನು ಸಪ್ರೇಟಾಗಿ ಒಂದು 4 ಮಾರ್ಕ್ಸಿನ ಕ್ವಶನನ್ನು ಕೇಳ್ತಾರೆ. ಚಿಪ್ಕೋ ಮೂಮೆಂಟ್ ಬಗ್ಗೆ ಕೇಳ್ತಾರೆ. ಅಲ್ಲೊಂದು ಕ್ವಶನ್ ಬಂತು. ಬಿಯಾಂಡ್ ದ ಮೋನೋಕಲ್ಚರ್, ಇಲ್ಲಿಂದ ನವಧಾನ್ಯ ಫಾರ್ಮ್ ಬಗ್ಗೆ ತಿಳಿತಾ ಹೋದ್ರಿ. ನೆಕ್ಸ್ಟು ರೈಟ್ಸ್ ಆಫ್ ದ ನೇಚರ್ ಆಫ್ ದ ಇನ್ ದ ಗ್ಲೋಬಲ್ ಸ್ಟೇಜ್ ಅನ್ನು ತಿಳಿದ್ರಿ. ಇಷ್ಟು ಈ ಕ್ಲಾಸಲ್ಲಿ ಸಾಕಾಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ್ರಿ, ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ ಬಗ್ಗೆ ತಿಳ್ಕೊಂಡು ಮುಂದಿನ ವಿಷಯಗಳನ್ನು ಇನ್ನೂ ಈ ಪಾಠವನ್ನು ಕಂಟಿನ್ಯೂ ಮಾಡೋಣ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.